ಹಾಯ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಂದರೆ, ಈಗ ರೀಸೆಂಟ್ವಾಗಿ ನನ್ನ ಹತ್ತಿರ ನಮ್ಮಲ್ಲಿ ಒಂದು ಸ್ಕ್ಯಾನ್ ಕಾಪಿ ಬಂದಿತ್ತು. ಆ ಸ್ಕ್ಯಾನ್ ಕಾಪಿದಲ್ಲಿ ಏನೈತೆ ಅಂದರೆ, ಒಬ್ಬ ವಿದ್ಯಾರ್ಥಿಗೆ ಔಟ್ ಆಫ್ ಮಾರ್ಕ್ಸ್ ಬರಬೇಕಾಗಿತ್ತು. ಆ ವಿದ್ಯಾರ್ಥಿಗೆ 68 ಮಾರ್ಕ್ಸ್ ಕೊಟ್ಟಿದ್ದಾರೆ. 80 ಮಾರ್ಕ್ಸ್ ಬರಬೇಕಾದದಕ್ಕೆ 68 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ ಆ ವಿದ್ಯಾರ್ಥಿಗೆ ಅಲ್ಲಿ 88 ಮಾರ್ಕ್ಸ್ ಆಗಿದೆ. ಅದು ಎಷ್ಟು ಅನ್ಯಾಯ ಆಗಿದೆ. ಆ ಸ್ಕ್ಯಾನ್ ಕಾಪಿನನ್ನು ನಾನು ನೋಡಿದ ತಕ್ಷಣ ನನಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಇಷ್ಟು ಮಾರ್ಕ್ಸ್ನಲ್ಲಿ ಡಿಫ್ರೆಂಟ್ ಬರ್ತಾ ಇದೆ ಅಂದರೆ ನೀವು ಭಯ ಪಡ್ಕೋಬೇಡ್ರಿ. ನೀವು ಸ್ಕ್ಯಾನ್ ಕಾಪಿಯನ್ನು ಪಡ್ಕೋರಿ. ಸ್ಕ್ಯಾನ್ ಕಾಪಿ ಬಂದ ತಕ್ಷಣ ನಿಮ್ಮ ಕಾಲೇಜಲ್ಲಿ ಇರುವಂಥ ನಿಮ್ಮ ಲೆಕ್ಚರರಿಗೆ ತೋರಿಸ್ರಿ. ಅವರಿಂದ ಸಜೆಷನ್ ಪಡ್ಕೋರಿ. ಅವರಿಗೆ ತೋರಿಸಿದ ತಕ್ಷಣ ನಿಮಗೆ ಗೊತ್ತಾಗುತ್ತದೆ. ನೀವು ಮುಂದೇನು ಅಂದರೆ ರಿವ್ಯಾಲ್ಯೂಷನಿಗೆ ಮೂವ್ ಆಗ್ರಿ. ಈಗ ಸದ್ಯಕ್ಕೆ ನನಗೆ ಒಂದು ಕಾಪಿ ಬಂದಿತ್ತು. ವಿದ್ಯಾರ್ಥಿಗೆ ಔಟ್ ಆಫ್ ಮಾರ್ಕ್ಸ್ ಬರಬೇಕಾಗಿತ್ತು. ಅಲ್ಲಿ ಅವರಿಗೆ 68 ಮಾರ್ಕ್ಸ್ ಬಂದಿದೆ. 100% ಆ ವಿದ್ಯಾರ್ಥಿಗೆ ನ್ಯಾಯ ಸಿಗುತ್ತದೆ. ಅವ್ರು ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಅವರಿಗೆ ಮಾರ್ಕ್ಸ್ ಬಂದೇ ಬರುತ್ತದೆ. ಔಟ್ ಆಫ್ ಮಾರ್ಕ್ಸ್ ಬರುತ್ತದೆ ಅಂತ ನನಗೆ ತುಂಬ ಭರವಸೆ ಇದೆ. ನನಗೆ ತುಂಬ ಕಾನ್ಫಿಡೆಂಟ್ ಇದೆ. ಈ ಟೈಪ್ ವಿದ್ಯಾರ್ಥಿ ಮೇಲೆ ಅನ್ಯಾಯ ಆಗಿದೆ. ಈಗ ಜಸ್ಟ್ ಅಂದರೆ ಇದು ನನಗೆ ತುಂಬ ಬೇಸರ ಉಂಟಾಗಿದೆ. ಆ ವಿದ್ಯಾರ್ಥಿ ನೋಡ್ರಿ, ಆ ವಿದ್ಯಾರ್ಥಿ ಸಿಚುವೇಶನ್ ನೋಡ್ರಿ. ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಇದೆ ಅವ್ರದ್ದು. ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಇದೆ. ಅಂದರೆ ಈ ಸಬ್ಜೆಕ್ಟಲ್ಲಿ 68 ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ಘಟನೆ ನಿಮ್ಮ ಜೊತೆ ಆದರೆ ಎಷ್ಟು ಅಂದರೆ ಬೇಜಾರಾಗುತ್ತದೆ. ಆ ವಿದ್ಯಾರ್ಥಿಗೆ ಎಷ್ಟು ಡಿಪ್ರೆಷನ್ನಲ್ಲಿ ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ನಾ ವಿದ್ಯಾರ್ಥಿಗೆ ಅಂದಿದ್ದೇನೆ, ನೀವು ಏನು ಬೇಜಾರು ಪಡ್ಕೋಬೇಡ್ರಿ. ನೀವು ರಿವ್ಯಾಲ್ಯೂಷನ್ ಮೂವ್ ಆಗ್ರಿ. ನಿಮ್ಮ 100% ಔಟ್ ಆಫ್ ಮಾರ್ಕ್ಸ್ ಬರ್ತಿದೆ ಅಂತ ನಾನು ಹೇಳೀನಿ. ಏನು ಇವ್ಯಾಲ್ಯೂಟರ್ ಮಾಡಿದ್ದಾರೆ ಏನು ಅದು ನನಗೆ ಗೊತ್ತಾಗಲ್ಲಾಗ್ಯದ. 68 ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಶುದ್ಧವಾಗಿ ಗ್ರಾಮರ್ ಆಯಿತು, ಎಕ್ಸ್ಪ್ಲನೇಷನ್ ಆಯಿತು, ಎಲ್ಲ ಶುದ್ಧವಾಗಿ ಬರೆದಿದ್ದ ವಿದ್ಯಾರ್ಥಿ ಜೊತೆ 68 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ಐ ಡೋಂಟ್ ನೋ ಅಬೌಟ್ ಅದರ ಬಗ್ಗೆ ನನಗೇನೋ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿರಿ. ನೀವು ಭೀ ಅದಕ್ಕೆ ಭಯಪಡಬೇಡ್ರಿ. ನಿಮ್ಮ ಜೊತೆ ಭೀ ಏನಾದರೂ ಅನ್ಜಸ್ಟಿಸ್ ಆಗ್ತಾಯಿದೆ, ಅನ್ಯಾಯ ಆಗಿದೆ ಅಂದರೆ ನಿಮಗೆ 100% ನ್ಯಾಯ ಸಿಗುತ್ತದೆ ಅಂತ ನಾನು ಹೇಳುತ್ತಾ, ಮತ್ತು ನಿಮ್ಮ ಈ ಕಾಪಿ ಬಂದ ತಕ್ಷಣ ನಿಮ್ಮ ಲೆಕ್ಚರರಿಗೆ ನೀವು ಕಾಪಿಯನ್ನು ತೋರಿಸ್ರಿ, ನ್ಯಾಯ ಪಡ್ಕೋರಿ ಅಂತ ಹೇಳುತ್ತೇನೆ. ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ಲಾಗೆ ಇಷ್ಟಪಡ್ತೀನಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.